ಸರ್, ನಾನಿವತ್ತು ಒಬ್ಬ ಸಾಧಾರಣ ವ್ಯಕ್ತಿ MLA ಆಗಬೇಕಾದ್ರೆ ಕಾರಣ ನಮ್ಮ ಗುರುಗಳಾದಂಥ ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರ ಗಡಿಯಲ್ಲಿ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. 2019ರಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು JDS ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ದೇವೇಗೌಡರು ಒಂದು ಸೂಚನೆ ಕೊಟ್ಟರು. ನಮ್ಮ ಸಾಹೇಬರು, ಈ ಬಾರಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿಸ್ಬೇಕು, KH ಮುನಿಯಪ್ಪನವ್ರ ಪರವಾಗಿ ಕೆಲಸ ಮಾಡಬೇಕು. ಅವರು ಒಂದು ಸೂಚನೆ, ಅವರು ಒಂದು ಆದೇಶವನ್ನು ನಾವು ಪಾಲನೆ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರು ದೇವೇಗೌಡರು ಸಾಹೇಬರು ಏನು ರೀತಿ ಹೇಳ್ತಾರೋ ಆ ರೀತಿ ನಾವು ರಾಜಕಾರಣದಲ್ಲಿ ಮುಂದುವರಿತೀವಿ. ಅಷ್ಟು ಬಿಟ್ಟು ನಾವು ಕಾಂಗ್ರೆಸ್ಗೆ ಹೋಗಿ ನನಗೇನೋ ಒಳ್ಳೇದಾಗಬೇಕು, ಅಧಿಕಾರ ಬೇಕು, ಇನ್ನು ಬೇರೆ ಯಾವುದೇ ನಮ್ಮ ಉದ್ದೇಶ ಇಲ್ಲ. ನಾವು ರಾಜಕಾರಣ ಮಾಡಬೇಕಾಗಿರೋದು ಮುಖ್ಯವಾಗಿ ಇವತ್ತು ದೇವೇಗೌಡರ ಮೇಲೆ ಒಂದು ಅಭಿಮಾನ. ಈ ಕ್ಷೇತ್ರದ ಮತದಾರರು ಇವತ್ತು ಇರ್ತಕ್ಕಂಥ ಪರಿಸ್ಥಿತಿ ನೋಡಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಜನಸಾಮಾನ್ಯರು ನೆಮ್ಮದಿಯಾಗಿ ಬದುಕಬೇಕು. ಮುಖ್ಯವಾಗಿ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ನೇರವಾಗಿ ಅದು ಫಲಾನುಭವಿಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ಮುಂದೆ ಸಹ ಇದೇ ರೀತಿ ನಾನು ಮಾಡ್ಕೊಂಡು ಹೋಗ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.